ಅಲ್ಲ ರೀ ನಿಮಿಷ ಮೈಸೂರು ಅರಮನೆಯ ಸಂಪ್ರದಾಯದಂತೆ ಈ ಗೊಂಬೆ ಪ್ರದರ್ಶನವನ್ನ ಮಹಾರಾಜರ ಕಾಲದಿಂದ ನಡೆಸಿಕೊಂಡು ಬಂದಿದ್ದಾರೆ. ಅದೇ ರೀತಿ ಮೈಸೂರು ಸಂಪ್ರದಾಯದಂತೆ ಎಲ್ಲಾ ಮನೆಗಳಲ್ಲೂ ಕೂಡ ನವರಾತ್ರಿ ಪಾಡ್ಯದ ದಿನ ಗೊಂಬೆಗಳನ್ನು ಕೂರಿಸಿ ನವದುರ್ಗಿಯರನ್ನ ಪೂಜಿಸಿ ಬರ್ತಕ್ಕಂಥವ್ರಿಗೆಲ್ಲ ಪ್ರಸಾದ ಕೊಡ್ತಕ್ಕಂಥ ಸಂಪ್ರದಾಯವನ್ನ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ನಮ್ಮ ತಾಯಿಯವರಾದ ಜಾನಕಮ್ಮನವರು ಸುಮಾರು 60-70 ವರ್ಷದಿಂದ ಕೂಡ ಅವರು ಗೊಂಬೆಗಳನ್ನು ಕೂರಿಸ್ತಾ ಇದ್ರು. ಅದೇ ಸಂಪ್ರದಾಯದಂತೆ ನಾವು ಕೂಡ ಒಂದು 40 ವರ್ಷದಿಂದ ಮನೆಯಲ್ಲಿ ಸಣ್ಣದಾಗಿ ನಾವು ಗೊಂಬೆ ಇಡ್ತಾ ಇದ್ವಿ. ಸುಮಾರು ವರ್ಷಗಳಿಂದ ಸುಮಾರು ಒಂದು 60 ವರ್ಷದಿಂದ ಸಂಪ್ರದಾಯ ನೆಟ್ಕೊಂಡು ಬಂದಿದೆ. ಆದರೆ ನಾನು ಒಂದು 35 ವರ್ಷದಿಂದ ಜಾಯಿನ್ ಆಗಿದ್ದೀನಿ ಹಬ್ಬಕ್ಕೆ. ತುಂಬಾ ಸಂತೋಷ ಆಗತ್ತೆ, ತುಂಬಾ ಶ್ರಮನೂ ಆಗತ್ತೆ. ಆದ್ರೆ ಇಷ್ಟೊಂದು ಜನ ನೋಡಿ ಸಂತೋಷ ಪಡೋದು, ಆ ಶ್ರಮ ಎಲ್ಲ ಮರೆ ಮಾರ್చి ಹೋಗ್ಬಿಡುತ್ತೆ. ಬರಬೇಕು ಅಂತ ಯಾಕಂದ್ರೆ ಸುಮ್ಮನೆ ಗೊಂಬೆ ಇಟ್ಕೊಂಡ್ ಬರೋದು ದೊಡ್ಡ ವಿಚಾರ ಅಲ್ಲ. ಯಾಕಂದ್ರೆ ಅದು ನಮಗೆ ಗೊತ್ತಾಗಬೇಕದು ಏನು ಎತ್ತ ಅದೇನು. ಒಂದು ಗೊಂಬೆ ಇಟ್ಟಿದ್ದೀವಿ, ಒಂದು ಕುಂಭಕರ್ಣದಿಂದ ಹಿಡಿದು ಅಷ್ಟಲಕ್ಷ್ಮಿಯಿಂದ ಹಿಡಿದು ದಶಾವತಾರದಿಂದ ಹಿಡಿದು ಶ್ರೀನಿವಾಸ ಕಲ್ಯಾಣದಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಅರ್ಥ ಇದೆ. ಅರ್ಥ ಇಲ್ಲದೆ ಯಾವ್ದು ಇಟ್ಟಿಲ್ಲ, ಸುಮ್ಮನೆ ಏನೋ ಗೊಂಬೆ ಇಡಬೇಕು ಅಂತ ಇಟ್ಟಿಲ್ಲ ಇಲ್ಲಿ.